ದರ್ಪಣಪುರ ಎಂಬ ಹೆಸರಿನ ಊರಿತ್ತು. ಆ ಊರಲ್ಲಿ ಎಲ್ರೂ ಮಣ್ಣಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಊರಿನ ಜನ ತುಂಬಾ ಸಮೃದ್ಧವಾದ ಜೀವನ ನಡೆಸ್ತಾ ಇದ್ರು. ಇದೇ ಊರಲ್ಲಿ ಮಹೇಶ್ ಎಂಬ ಹೆಸರಿನ ಯುವಕ ಇರ್ತಿದ್ದ. ಮಹೇಶ್ ತನ್ನ ಹೆಂಡತಿ ಜೊತೆ ಮಾವಿನ ತೋಟದಲ್ಲಿ ಹಣ್ಣುಗಳನ್ನ ಸಂಗ್ರಹ ಮಾಡ್ತಾ ಇದ್ದ. ಹೇ ಶಿವಾನಿ, ಈ ಸಲ ಮಾವಿನ ಹಣ್ಣಿನ ಬೆಳೆ ತುಂಬಾ ಚೆನ್ನಾಗಿದೆ. ಹಾ, ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ಸಾರಿ ತೋಟದಲ್ಲಿ ಹಣ್ಣುಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗಿದೆ. ಹಾಗೆ ಅದರ ಜೊತೆಲಿ ಹೊಲದ ಬೆಳೆ ಕೂಡ ತುಂಬಾ ಚೆನ್ನಾಗ್ ಬಂದಿದೆ. ಹಾ, ಈ ಸಲ ನಮ್ಗೆ ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ. ಮತ್ತೆ ಇನ್ನೂ ಏನಾದ್ರೂ ತೊಂದ್ರೆ ಬಂತು ಅಂದ್ರೆ ನೀವ್ ಹೇಗೂ ಮನೆ ಕಟ್ಟೋ ಕೆಲ್ಸ ಮಾಡ್ತೀರಲ್ಲ, ಆದ್ರಿಂದ ಎಲ್ಲ ಸರಿ ಹೋಗತ್ತೆ. ಹಾ, ಸರಿಯಾಗಿ ಹೇಳ್ತಿದ್ಯಾ. ಸರಿ, ನಾನೀಗ ಇದನ್ನ ಮಾರುಕಟ್ಟೆಯಲ್ಲಿ ಮಾರ್ಬಿಟ್ಟು ಬರ್ತೀನಿ. ಸಂಜೆ ಮನೆಗೆ ಬಂದ್ಬಿಡ್ತೀನಿ. ಸರಿ, ಅಷ್ಟೊತ್ತಿಗೆ ನಾನು ಮನೆ ಎಲ್ಲ ಕೆಲ್ಸನೂ ಮುಗಿಸ್ತೀನಿ. ಮಹೇಶ್ ಹಣ್ಣಿನ ಬುಟ್ಟಿನ ತಗೊಂಡು ಮಾರ್ಕೆಟ್ ಕಡೆಗೆ ಹೊರಡ್ತಾನೆ. ಮಹೇಶ್ ತನ್ನ ಅಂಗಡಿ ಒಳಗೆ ಬಂದು ಕೂತ್ಕೋತಿದ್ದ ಹಾಗೆ ಅಲ್ಲಿ ಮುಖ್ಯಸ್ಥ ಮತ್ತೆ ಬೇರೆ ಜನ ಎಲ್ಲ ಹಣ್ಣು ತಗೊಳ್ಳೋದಕ್ಕೆಂತ ಬರ್ತಾರೆ. ಓ, ಏನಪ್ಪ ರಮೇಶ್, ಈ ಸಲ ತೋಟದಲ್ಲಿ ಒಳ್ಳೆ ಮಾವಿನ ಬೆಳೆನೆ ಬಂದಿದೆ ಅನ್ಸುತ್ತೆ. ಏನಪ್ಪ? ಹಾ ಮುಖ್ಯಸ್ಥರೇ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾನು ಮತ್ತೆ ಶಿವಾನಿ ಇವತ್ತು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಇಷ್ಟೋ ತನಕ ಹಣ್ಣಿನ ಬಗ್ಗೆ ಮಾತಾಡಿದ್ವಿ. ನನಗೆ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ವಿಷಯ ಮುಖ್ಯಸ್ಥರೇ? ವಿಷಯ ಏನು ಅಂದ್ರೆ, ಊರಿನ ಮಣ್ಣಿನ ಮನೆ ತುಂಬಾ ಹಳೇದಾಗಿದೆ. ಮತ್ತೆ ನಾವು ಯೋಚಿಸ್ತಾ ಇದ್ವಿ, ನಾವೊಂದು ಗಟ್ಟಿಯಾದ ಕಲ್ಲಿನ ಮನೆ ಕಟ್ಟಬೇಕು ಅಂತ. ಅದು ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಹಾ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾನು ಅಷ್ಟೇ ತುಂಬಾ ದಿನಗಳಿಂದ ಹೊಸ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಮುಖ್ಯವಾದ ವಿಷಯ ಏನು ಅಂದ್ರೆ, ಊರಿನ ಎಲ್ಲ ಜನರು ಅಷ್ಟು ದುಡ್ಡನ್ನ ಹೇಗ್ ತರ್ತಾರೆ ಅಂತ. ಹೌದು, ಇದೇ ವಿಷಯದ ಬಗ್ಗೆ ನಾನು ಜಮೀನ್ದಾರ್ ಹತ್ರ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ ನೀನು ಅಂಗಡಿ ಕ್ಲೋಸ್ ಮಾಡಿದ್ಮೇಲೆ ನನ್ ಜೊತೆ ಜಮೀನ್ದಾರ್ ಮನೆಗೆ ಬಂದ್ಬಿಡು. ನೀವ್ ಹೇಳ್ದಾಗೆ ಆಗ್ಲಿ ಮುಖ್ಯಸ್ಥರೇ. ಮುಖ್ಯಸ್ಥ ತನ್ನ ಮಾತನ್ನ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಮತ್ತೆ ಮಹೇಶ್ ಮುಖ್ಯಸ್ಥನ್ ಜೊತೆ ಜಮೀನ್ದಾರನ್ ಮನೆಗೆ ಬರ್ತಾನೆ. ಏನ್ ಸಮಾಚಾರ ಮುಖ್ಯಸ್ಥ ಮತ್ತೆ ಮಹೇಶ್? ಏನ್ ಇಲ್ಲಿ ತನಕ ಬಂದಿದ್ದು? ಅದು ಒಂದು ಮುಖ್ಯವಾದ ವಿಷಯ ಇತ್ತು ಜಮೀನ್ದಾರ್ರೆ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ವಿ. ಮತ್ತೆ ಅದೇ ಕಾರಣಕ್ಕೆ ನಾನು ಮಹೇಶ್ನ ನನ್ನ ಜೊತೆಗೆ ಕರ್ಕೊಂಡು ಬಂದೆ. ಹಾಗಿದ್ರೆ ಹೇಳಿ, ಏನ್ ಕೆಲ್ಸ? ಹಾ ಜಮೀನ್ದಾರೆ, ನಾನ್ ಹೇಳ್ತೀನಿ. ಅದೇನಂದ್ರೆ, ನಮ್ಮ ಊರಿನ ಮಣ್ಣಿನ ಮನೆ ತುಂಬಾ ಹಳೇದಾಯ್ತು. ಅದಕ್ಕೆ ನಾವೆಲ್ಲ ಸೇರಿ ಹೊಸ ಮನೆಯನ್ನ ಕಟ್ಟಿ ಹೆಚ್ಚು ಬಾಳಿಕೆ ಬರೋ ತರ ಮಾಡಬಾರ್ದು. ಓ ಹೌದಾ, ಇದಾ ವಿಷಯ? ಆದ್ರೆ ಊರಲ್ಲಿ ಒಂದ್ ಮನೆ ಇಲ್ವಲ್ಲ, ತುಂಬಾ ಮನೆಗಳಿದೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಅಂತ ತರೋದು? ಅದೇ ಕಾರಣಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದು. ಹಾ, ಈ ಕ್ಷಣ ನೀವು ನಮ್ಗೆ ಸಹಾಯ ಮಾಡಿದ್ರೆ ನಾವು ಇಡೀ ಊರಿನವರೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ತಮಾಷೆ ಮಾಡ್ತಿದ್ಯಾ? ನಾನು ಆ ರೀತಿ ಯಾವುದೇ ಸಹಾಯ ಕೂಡ ಮಾಡಲ್ಲ. ಮೊದಲು ದುಡ್ಡನ್ನ ತಗೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಾನು ಬೇರೆ ಊರಿಂದ ಜನಗಳನ್ನ ಕರೆಸ್ಬೇಕು. ಹಾಗೆ ಮನೆ ಕಟ್ಸೋದಕ್ಕೆ ವಸ್ತುಗಳನ್ನ ಕೂಡ ಹೊರಗಿಂದ ತರಿಸ್ಬೇಕು. ಜಮೀನ್ದಾರೆ, ಜನಗಳಂತೂ ನಮ್ಗೆ ಊರಲ್ಲೇ ಸಿಗ್ತಾರಲ್ಲ. ಜನರಂತೂ ದುಡ್ಡನ್ನ ಕೊಟ್ಟೇ ಕೊಡ್ತಾರೆ. ನೀವು ದಯವಿಟ್ಟು ಇನ್ನೊಂದ್ಸಲ ಯೋಚನೆ ಮಾಡಿ ಮತ್ ನಮ್ಗೆ ಸಹಾಯ ಮಾಡಿ. ಸಾಕ್ ಮಾಡು. ನಿನ್ನ ಹತ್ರ ಒಳ್ಳೆ ರೀತಿಯಿಂದ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಸಲಿಗೆಯನ್ನ ಮಾತಾಡ್ತಾ ಇದೀಯಾ? ನಾನ್ ಮಾಡಲ್ಲ. ದುಡ್ಡು ತಂದು ಕೊಟ್ರೆ ಕೆಲ್ಸ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗ ಹೋಗಿ. ಅಲ್ಲ, ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ್ರೆ, ಯಾವ್ದಾದ್ರು ಮಾರ್ಗ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಮುಂದಿನ ಮಳೆಗಾಲದಲ್ಲಿ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಅವ್ರಿಗೆಲ್ಲ ಏನಾದ್ರು ಒಂದು ಸಹಾಯ ಮಾಡ್ಲೇಬೇಕಲ್ವಾ? ಹಾ, ಸರಿಯಾಗಿ ಹೇಳ್ತಾ ಇದೆಯಾ. ಜನರಿಗೆ ಕಷ್ಟ ಆಗುತ್ತೆ. ಅಲ್ಲ, ಅವ್ರಿಗೆಲ್ಲ ಅಷ್ಟೊಂದು ಕಷ್ಟ ಆಗೋದಾದ್ರೆ ಎಲ್ರಿಗೂ ನೀನ್ ಹೇಳ್ಬಿಡು, ಅವ್ರ ಹತ್ರ ಇರೋ ಒಂದೊಂದು ಜಮೀನ ನನಗೆ ಕೊಟ್ಬಿಡಕ್ಕೆ. ಏನ್ ಹೇಳ್ತೀಯಾ? ಮಹೇಶ್, ನಡಿ ಹೋಗೋಣ. ನನಗೆ ಗೊತ್ತಿತ್ತು ನಾವ್ ಇದೇ ಮಾತನ್ನ ಕೇಳ್ಬೇಕಾಗತ್ತೆ ಅಂತ. ಆದ್ರೂ ನಾನು ಪ್ರಯತ್ನ ಮಾಡೋಣ ಅಂತ ಬಂದೆ. ಈಗ ನಿನಗೂ ಕೂಡ ಇದನ್ನೆಲ್ಲ ನೋಡೋ ಹಾಗಾಯ್ತು. ಆದ್ರೆ ಮುಖ್ಯಸ್ಥ ಮಹೇಶನಿಗೆ ಸಂಜ್ಞೆ ಮಾಡ್ತಾನೆ. ಮತ್ತೆ ಮಹೇಶ್ ತನ್ನ ಮಾತುಗಳನ್ನ ತನ್ನೊಳಗೆ ನುಂಗ್ಕೊಂಡ್ಬಿಡ್ತಾನೆ. ಜಮೀನ್ದಾರನ ಮಾತುಗಳನ್ನ ಕೇಳಿ ಮಹೇಶ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ನ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಶಿವಾನಿ ಅವನ ಮುಖದ ಮೇಲೆ ಈ ನಿರಾಸೆಯನ್ನ ನೋಡಿ ಅವನನ್ನ ಕೇಳ್ತಾಳೆ. ಏನ್ರಿ, ಏನಾಯ್ತು? ಅಲ್ಲ, ಏನ್ ವಿಷಯ ಹೇಳಿ. ಏನಿಲ್ಲ ಶಿವಾನಿ, ನನಗೆ ಆ ಜಮೀನ್ದಾರ ಮಾತನ್ನ ಕೇಳಿ ತುಂಬಾ ದುಃಖ ಆಯ್ತು. ಅಂಥದ್ದೇನ್ ಹೇಳಿದ್ರು ಅವರು? ಜಮೀನ್ದಾರ್ಗೆ ಊರವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಅವರು ಆಗಲ್ಲ ಅಂತ ಹೇಳಿ ನಮ್ಮನ್ನ ಕಳಿಸ್ಬಿಟ್ರು. ಇನ್ನೇನ್ ಮಳೆಗಾಲ ಕೂಡ ಶುರು ಆಗುತ್ತೆ. ಮತ್ತೆ ಜನರ ಮನೆ ತುಂಬಾ ಹಳೇದಾಗಿದೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ನಿಮ್ ಮನ್ಸು ತುಂಬಾನೇ ಮೃದು. ನೀವ್ ಊರಿನ ಜನಕ್ಕೋಸ್ಕರ ಎಷ್ಟೊಂದ್ ಯೋಚನೆ ಮಾಡ್ತಾ ಇದ್ದೀರಾ. ಆ ಭಗವಂತ ನಿಮ್ಗೆ ಈ ಪರಿಸ್ಥಿತಿನ ಸರಿ ಮಾಡುವಂತ ಶಕ್ತಿ ಕೊಡ್ಲಿ.
ನಮ್ಮ ಊರಿಗೆ ಒಳ್ಳೇದ್ ಮಾಡೋ ಶಕ್ತಿ ಕೊಟ್ರೆ ಸಾಕು. ಈಗ ನೀವ್ ಮಲ್ಕೊಳ್ಳಿ. ಮಾರ್ಗದ ಬಗ್ಗೆ ನೀವು ನಾಳೆ ಯೋಚನೆ ಮಾಡಿ. ಸರಿ ಶಿವಾನಿ, ಇನ್ನೇನ್ ತಾನೇ ಮಾಡಕ್ಕಾಗತ್ತೆ? ಮಹೇಶ್ ಮಲಗ್ ಬಿಡ್ತಾನೆ. ಆಗ ಅವನಿಗೆ ಒಂದು ಕನ್ಸ್ ಬೀಳತ್ತೆ. ಕನ್ಸಲ್ಲಿ ಮಹೇಶ್ ಒಂದು ಮಾವಿನ ಮರದ ಕೆಳಗೆ ಒಂದು ಮಾವಿನಕಾಯಿ ತಗೋತಾನೆ. ಆ ಮಾವನ್ನ ತೆಗೆದು ನೋಡ್ತಾನೆ. ಅದ್ರಲ್ಲಿ ಗಾಜಿನ ಬೀಜ ಇರುತ್ತೆ. ಆ ಗಾಜಿನ ಬೀಜನ ಅವನು ಭೂಮಿಯಲ್ಲಿ ಹೂತ್ ಬಿಡ್ತಾನೆ. ಮತ್ತೆ ಅಲ್ಲಿ ಒಂದು ಮರನ ಬೆಳೆಸ್ತಾನೆ. ಅದ್ರಲ್ಲಿ ಬರೀ ಗಾಜೆ ಬಿಟ್ಟಿರುತ್ತೆ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಗಾಜು ಹಣ್ಣಿನ ತರ ಮರದಲ್ಲಿ ಬಿಟ್ಟಿರುತ್ತೆ. ಬೆಳಗಾಗತ್ತೆ. ಮತ್ತೆ ಮಹೇಶ್ ಹೇಳ್ತಿದ್ದ ಹಾಗೆ ಶಿವಾನಿನ ಏಳಿಸ್ತಾನೆ. ಶಿವಾನಿ, ಎದ್ದೇಳು ಶಿವಾನಿ. ಏನಾಯ್ತು ರೀ? ಅಂಥದ್ದೇನಾಗೋಯ್ತು ಬೆಳಗ್ಗೆ ಬೆಳಗ್ಗೆ? ಅಯ್ಯೋ, ಅಂಥದ್ದೇನೂ ಆಗಿಲ್ಲ. ಆದ್ರೆ ನನ್ಗೊಂದು ಕನ್ಸು ಬಿತ್ತು ಅಷ್ಟೇ. ಮತ್ತೆ ನಾನು ಆ ಕನ್ಸಲ್ಲಿ ಏನ್ ನೋಡ್ದೆ ಅಂದ್ರೆ ಮಾವಿನ ಮರದ ಕೆಳಗಡೆ ಗಾಜಿನ ಬೀಜ ಇತ್ತು. ಮತ್ತೆ ಅದರಿಂದ ಎಂತ ಮರ ತಯಾರಾಗ್ತಿತ್ತು ಅಂದ್ರೆ ಅದರಲ್ಲಿ ಗಾಜುಗಳು ನೇತಾಡ್ತಾ ಇತ್ತು. ಆದ್ರೆ ಇದೊಂದು ಕನ್ಸಲ್ವಾ? ನೀವಂತೂ ನನಗೆ ಆ ದೇವ್ರು ಕೊಟ್ಟಿರೋ ದಾರಿ ಅನ್ಕೋ. ನಿನ್ನೆ ತಾನೇ ನಾವ್ ಯಾವ್ದಾದ್ರು ಮಾರ್ಗ ಸಿಗ್ಲಿ ಅಂತ ಯೋಚನೆ ಮಾಡ್ತಿದ್ವಿ. ಇದು ಅದೇ ಆಗಿರ್ಬೇಕು. ನನ್ಗರ್ಥ ಆಗತ್ತೆ. ನೀವು ಊರ್ ಜನಕ್ಕೆ ಸಹಾಯ ಮಾಡ್ಬೇಕು ಅಂತಿದ್ದೀರಾ. ಆದ್ರೆ ಈ ರೀತಿ ಕನ್ಸನ್ನ ನಿಜ ಅನ್ಕೊಳ್ಳೋದು ನಿಮ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನ್ ಏನೇ ಹೇಳೋ, ನನ್ನ ಸಮಾಧಾನಕ್ಕಾದ್ರೂ ನನ್ನ ಜೊತೆಗೆ ಬಂದ್ಬಿಡು. ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ. ಆಯ್ತು ರೀ, ನಡೀರಿ. ಬಾ ಹೋಗೋಣ. ಮಹೇಶ್ ಮತ್ತೆ ಶಿವಾನಿ ತಮ್ಮ ತೋಟಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಹೋಗ್ತಿದ್ದ ಹಾಗೆ ನೋಡ್ತಾರೆ, ಒಂದು ಮಿಂಚ್ತಾ ಇರುವಂತ ಗಾಜಿನ ಮಾವು ಬಿಟ್ಟಿರುತ್ತೆ. ನೋಡಿದ್ಯಾ, ನಾನು ನಿನ್ಗೆ ಹೇಳಿದ್ದೆ ತಾನೆ ನಾನ್ ಕಂಡಿರೋ ಕನ್ಸು ನಿಜ ಅಂತ. ಹೌದು ರೀ. ನೀವೊಂದ್ ಕೆಲ್ಸ ಮಾಡಿ, ನೀವೀ ಮಾವಿನ ಹಣ್ಣನ್ನ ಈಗ್ಲೇ ಕಿತ್ಬಿಡಿ. ಮಹೇಶ್ ತಕ್ಷಣ ಒಂದು ಕಲ್ಲೆಸಿತಾನೆ. ಮತ್ತೆ ಆ ಗಾಜಿನ ಮಾವು ಕೆಳಗ್ ಬೀಳುತ್ತೆ. ಆ ಹಣ್ಣನ್ನ ಮಹೇಶ್ ತೆಗಿಯೋಂತ ಪ್ರಯತ್ನ ಮಾಡ್ತಾನೆ. ಆಗ ಅದು ಓಪನ್ ಆಗತ್ತೆ. ಮತ್ತೆ ಅದರಲ್ಲಿ ಒಂದು ಗಾಜಿನ ಬೀಜ ಇರುತ್ತೆ. ನೋಡು ಶಿವಾನಿ, ನಾವ್ ಇದನ್ನ ನಡೋಣ. ಗಾಜ್ ಬರ್ತಿದ್ದ ಹಾಗೆ ಅದರಿಂದ ನಾವು ಜನರಿಗೆ ಮನೆ ಮಾಡ್ಕೊಡೋಣ. ಮತ್ತೆ ಎಲ್ಲಾ ಕಷ್ಟನೂ ಮುಗಿಯುತ್ತೆ. ಹೌದು ರೀ, ನೀವು ತುಂಬಾ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನಾವಿದನ್ನ ನಾಳೆ ನೋಡಕ್ ಬರೋಣ. ಮತ್ತೆ ಜೊತೆಲಿ ಮುಖ್ಯಸ್ಥರನ್ನು ಕರ್ಕೊಂಡ್ ಬರೋಣ. ಇಬ್ರು ಮಾವಿನ ಬೀಜನ ಹೂತ್ ಬಿಡ್ತಾರೆ. ಮತ್ತೆ ಅದ್ರ ಮೇಲೆ ನೀರ್ ಹಾಕಿ ಅಲ್ಲಿಂದ ಹೊರಡ್ತಾರೆ. ಆ ಗಿಡ ಸ್ವಲ್ಪ ಬೆಳೆಯುತ್ತೆ. ಆದ್ರೆ ಅವರಿಬ್ರು ಖುಷಿಯಲ್ಲಿ ಮುಂದೆ ಹೋಗ್ಬಿಡ್ತಾರೆ. ಮತ್ತೆ ನಾಳೆ ಆಗೋದನ್ನೇ ಕಾಯ್ತಾ ಇರ್ತಾರೆ. ರಾತ್ರಿ ಕಳೆದು ಹೋಗತ್ತೆ. ಮತ್ತೆ ಹೊಸ ಬೆಳಕು ಬರುತ್ತೆ. ಮಹೇಶ್ ಜೊತೆಯಲ್ಲಿ ಮುಖ್ಯಸ್ಥರು ಕೂಡ ಆ ತೋಟದಲ್ಲಿ ಬಂದು ನಿಂತ್ಕೋತಾರೆ. ಮತ್ತೆ ಆ ಗಾಜಿನ ಮರನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಅರೆ, ನೀನ್ ನೆನ್ನೆ ತಾನೇ ಹೇಳ್ದೆ ಬೀಜನ ನೆಟ್ಟಿದೆ ಅಂತ. ಇದೊಂದು ದೊಡ್ಡ ಮರವಾಗಿ ಬೆಳೆದಿದೆ. ಹೌದು ಮುಖ್ಯಸ್ಥರೇ, ನಾವೀಗ ಊರಿನ ಜನರನ್ನೆಲ್ಲ ಒಟ್ಟು ಮಾಡಿ ನಾವೆಲ್ರೂ ಮನೆ ಮಾಡೋದಕ್ಕೆ ಶುರು ಮಾಡಬಹುದು. ಹಾ, ಸರಿಯಾಗಿ ಹೇಳ್ತಿದ್ಯಾ. ನಾವೀಗ ಜಮೀನ್ದಾರನ ಮುಂದೆ ಕೈ ಚಚ್ಚೋ ಪರಿಸ್ಥಿತಿ ಏನು ಬರಲ್ಲ. ಹಾಗಿದ್ರೆ ಏನ್ ಹೇಳ್ತೀರಾ ಮುಖ್ಯಸ್ಥರೇ, ಇವತ್ತಿಂದನೇ ಈ ಕೆಲ್ಸನ ಶುರು ಮಾಡೋಣ? ಹಾ, ಒಳ್ಳೆ ಕೆಲ್ಸಕ್ಕೆ ತಡ ಯಾಕೆ? ಮಹೇಶ್ ಮನೆ ಕಟ್ಟೋದನ್ನ ಶುರು ಮಾಡ್ಬಿಡ್ತಾನೆ. ಈಗ ಈ ಕೆಲ್ಸ ಶುರು ಮಾಡಿ 1 ವಾರ ಆಗಿರುತ್ತೆ. ಇದ್ರಿಂದ ಮಹೇಶ್ ತನ್ನ ಮತ್ತೆ ಮುಖ್ಯಸ್ಥರ ಗಾಜಿನ ಮನೆಯನ್ನ ಕಟ್ಟಿರ್ತಾನೆ. ಮಹೇಶ್ ಮತ್ತೆ ಮುಖ್ಯಸ್ಥರು ಮಹೇಶ್ನ ಹೊಸ ಮನೆಯಲ್ಲಿ ಕೂತಿರ್ತಾರೆ. ಆಗ ಅಲ್ಲಿಗೆ ಜಮೀನ್ದಾರ ಬರ್ತಾನೆ. ಏನಪ್ಪ ಮಹೇಶ್, ಏನ್ ಸಮಾಚಾರ? ಅಂತದೇನು ಸಮಾಚಾರ ಇಲ್ಲ ಜಮೀನ್ದಾರ್ರೆ, ನೀವೇ ಇದ್ರೆ ಹೇಳ್ಬೇಕು. ನಾನು ಚೆನ್ನಾಗೇ ಇದ್ದೀನಿ. ಊರಲ್ಲಿ ನಡೀತಾರೋ ವಿಷಯ ಎಲ್ಲ, ಅದ್ರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ನೋಡಕ್ ಬಂದೆ. ಮತ್ತೆ ಗೊತ್ತಾಯ್ತಾ? ಹೌದಪ್ಪ, ನಿನ್ನ ಮನೆ ಅಂತೂ ತುಂಬಾ ಸುಂದರವಾಗಿದೆ. ಹಾಗೆ ಮಹೇಶ್, ಹೇಳಿ. ಒಂದು ಪರಿಹಾರ ತಗೊಂಡು ಬಂದಿದ್ದೆ. ನಿನ್ನ ಹತ್ರ ಮರ ಇದೆಯಲ್ಲ, ಅದೇ ಗಾಜಿಂದು, ಅದ್ ನೀನ್ ನನಗ್ ಮಾರ್ಬಿಡು. ನಾನ್ ನಿನಗೆ ತುಂಬಾ ದುಡ್ಡು ಕೊಡ್ತೀನಿ. ಎಷ್ಟೊಂದು ದುಡ್ಡು ನೀನು ಊರಿನವ್ರಿಗೆಲ್ಲ ಮನೆ ಕಟ್ಟಿದ್ರು ಕೂಡ ಸಿಗೋದಿಲ್ಲ, ಅಷ್ಟು ದುಡ್ಡು. ಹೌದಾ? ಕ್ಷಮೆ ಇರ್ಲಿ ಜಮೀನ್ದಾರ್ರೆ, ಆದ್ರೆ ನಾನು ಇದರಿಂದ ಊರಿನವ್ರಿಗೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀನಿ. ಮತ್ತಿದ್ನ ನನಗೆ ಮಾರಕ್ ಇಷ್ಟ ಇಲ್ಲ. ಏನು, ಯಾಕೆ ನೀನೊಳ್ಳೆ ಮುಟ್ಟಾಳಂತರ ಮಾತಾಡ್ತಾ ಇದೀಯಾ? ಜಮೀನ್ದಾರೆ, ನನ್ನ ಮೇಲೆ ಕ್ಷಮೆ ಇರ್ಲಿ, ಆದ್ರೆ ನಿಮ್ ತರ ನಾನು ಈ ಊರಿಗೆ ಬಂದಿರೋ ವರದಾನನ ಶಾಪವಾಗೋಗ್ ಬಿಡಲ್ಲ. ಒಂದ್ ವೇಳೆ ಅವ್ರ ಹತ್ರ ತುಂಬಾ ದುಡ್ಡು ಇದ್ದಿದ್ರೆ, ಮನೆ ಕಟ್ಟೋಕೆ ಅಷ್ಟು ಶಕ್ತಿ ಇದ್ದಿದ್ರೆ, ನಾನ್ ಯಾಕೆ ಅವತ್ ನಿಮ್ಮ ಹತ್ರ ಅಷ್ಟು ಸಹಾಯ ಕೇಳ್ತಾ ಇದ್ದೆ? ಸ್ವಲ್ಪ ಆರಾಮಾಗಿ ಯೋಚನೆ ಮಾಡು ಮಹೇಶ್. ಸರಿ, ಗಾಜಿನ ಮರ ಮಾರಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ನನ್ ಜೊತೆ ಸೇರ್ಕೊಂಡು ಕೆಲ್ಸ ಮಾಡು. ಇದರಿಂದ ನಮ್ಗೆ ತುಂಬಾ ದುಡ್ಡು ಬರುತ್ತೆ. ನಿನಗೇನನ್ಸುತ್ತೆ? ಊರಿನ ಜನರಿಗೆಲ್ಲ ಇದನ್ನ ಫ್ರೀಯಾಗಿ ಕೊಟ್ಟೆ ಅಂತ ಅನ್ಕೋ.
ಅವ್ರು ಮುಂದೆ ಏನಾದ್ರು ಕೆಲಸ ಮಾಡಕ್ ಹೋಗ್ತಾರೆ ಅನ್ಕೊಂಡಿದ್ಯಾ? ಮುಖ್ಯಸ್ಥ, ನೀನೇ ಸ್ವಲ್ಪ ಅರ್ಥ ಮಾಡ್ಸೋನ್ಗೆ. ನೀನ್ ಯಾಕೆ ಸುಮ್ನೆ ಕೂತಿದ್ಯಾ? ನಾನ್ ಯಾಕೆ ಸುಮ್ನೆ ಕೂತಿದ್ದೀನಿ ಅಂದ್ರೆ, ನೀನ್ ಈ ರೀತಿ ಒದ್ದಾಡೋದ್ನ ನಾನು ಮೊದಲನೇ ಸಾರಿ ನೋಡ್ತಾ ಇದ್ನಲ್ಲ, ಅದಕ್ಕೆ ಆಶ್ಚರ್ಯ ಆಗುತ್ತೆ. ನೋಡ್ತಿದ್ರೆ ನಿನ್ನ ಜೀವನೇ ಹೋಗ್ತಿದೆ ಅನ್ಸುತ್ತೆ. ಈ ಊರು ಉದ್ಧಾರ ಆಗ್ತಿರೋದ್ನ ನೋಡಿ. ಹಾಗೆ ಈ ಊರವ್ರಿಗೆ ಸಹಾಯ ಮಾಡೋದು ನಿನಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾ ಮುಖ್ಯಸ್ಥರೇ, ನೀವ್ ಸರಿಯಾಗಿ ಹೇಳ್ತಾ ಇದೀರಾ. ಮೊದಲನೇದಾಗಿ ನೀವ್ ಇಲ್ಲಿ ನಮ್ಗೆ ಸಹಾಯ ಮಾಡಕ್ ಬಂದಿಲ್ಲ ಜಮೀನ್ದಾರೆ. ಮತ್ತೆ ನಮ್ಗೆ ಸಹಾಯ ಮಾಡಕ್ಕೆ ಒಂದು ದಾರಿ ಸಿಕ್ಕಿದ್ಮೇಲೆ ಆಗ್ಲಾದ್ರೂ ನೀವು ಸಹಾಯ ಮಾಡೋ ಬದಲು ನಮ್ ದಾರಿನೇ ತಪ್ಪಿಸ್ತಾ ಇದ್ದೀರಾ? ಛೇ, ನಿಮ್ಗಳಿಗಂತೂ ಯಾವತ್ತೂ ಕೂಡ ಅರ್ಥ ಆಗಲ್ಲ. ನಿಮ್ಗೇನ್ ಅನ್ಸುತ್ತೋ ಅದನ್ನ ಮಾಡಿ. ಈ ಮಾತನ್ನ ಹೇಳಿ ಜಮೀನ್ದಾರ ಅಲ್ಲಿಂದ ಕೋಪದಿಂದ ಹೊರಟ್ಬಿಡ್ತಾನೆ. ಮತ್ತೆ ಮುಖ್ಯಸ್ಥ ಮತ್ತೆ ಮಹೇಶನ್ಗೆ ಹೇಳ್ತಾನೆ, ಮಹೇಶ್, ಸ್ವಲ್ಪ ಹುಷಾರಾಗಿರು. ಈ ಜಮೀನ್ದಾರ ಅಸೂಯೆಗೆ ಬಿದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ನೀವ್ ಹೇಳ್ದಾಗೆ ಆಗ್ಲಿ ಮುಖ್ಯಸ್ಥರೇ. ಹೇಗಿದ್ರು ನಾವಿನ್ ಮುಂದೆ ಗಾಜಿನ ಮನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆಗ ನಮ್ದು ಇವ್ರದ್ದು ಮಾತುಕತೆ ಅಷ್ಟಕ್ಕಷ್ಟೇ ಇರುತ್ತೆ. ನೋಡ್ತಿದ್ದ ಹಾಗೆ 1 ತಿಂಗಳು ಕಳೆದು ಹೋಗುತ್ತೆ. ಎಲ್ಲಾ ಗಾಜಿನ ಮನೆಗಳು ಸಿದ್ಧವಾಗಿರುತ್ತೆ. ಮತ್ತೆ ಗಾಜಿನ ಮರ ತುಂಬಾ ಲಾಭದಾಯಕ ಅಂತ ಅನ್ಸತ್ತೆ. ಅದೇ ಕಾರಣಕ್ಕೆ ಇವತ್ತು ಊರಿನ ಜನ ಆ ಮರದ ಕೆಳಗಡೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದಕ್ಕೆ ಅಂತ ನಿಂತಿರ್ತಾರೆ. ಜೈವಾಗ್ಲಿ ಈ ಮರಕ್ಕೆ. ಊರಲ್ಲಿ ಮಳೆ ಬರೋದಕ್ಕೂ ಮುಂಚೆ ಎಲ್ರ ಮನೇನೂ ತುಂಬಾ ಚೆನ್ನಾಗಾಗಿದೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನ್ ಬೇಕು? ಹಾ, ಈ ಮರ ನಮ್ಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡಿದೆ. ಏನ್ ಸರಿಯಾಗಿ ಹೇಳ್ತಿದ್ಯಾ? ಈ ಮರ ನಮ್ಗೆ ತುಂಬಾನೇ ಸಹಾಯ ಮಾಡಿದೆ. ನೀವ್ ಇದು ನೆನ್ಪಿಟ್ಕೊಳ್ಳಿ. ಕೇವಲ ವರದಾನದಿಂದ ಏನೂ ಆಗಲ್ಲ. ಆ ವರದಾನ ಯಾವ ವ್ಯಕ್ತಿಗೆ ಸಿಕ್ಕಿರುತ್ತೋ ಅದು ಕೂಡ ಮುಖ್ಯವಾಗಿರುತ್ತೆ. ಅದಕ್ಕೆ ನೀನು ಕೂಡ ನಮ್ಗೆ ತುಂಬಾ ಉಪಕಾರ ಮಾಡಿದ್ಯಾ ಮಹೇಶ್. ಯಾಕಂದ್ರೆ ನಿನಗ್ ಸಿಕ್ಕಿರೋ ವರದಾನನ ನಮ್ಗೆಲ್ರಿಗೂ ಹಂಚಿದ್ಯಾ ನೀನು. ಆಗ ಅಲ್ಲಿಗೆ ಜಮೀನ್ದಾರ 2 ಗೂಂಡಗಳನ್ನ ಕರ್ಕೊಂಡ್ ಬರ್ತಾನೆ. ಅವ್ರ ಕೈಯಲ್ಲಿ ಕೊಡ್ಲಿಗಳು ಇರುತ್ತೆ. ಏನ್ ಹೇಳ್ತೀಯ ಮುಖ್ಯಸ್ಥ? ಒಂದ್ ವೇಳೆ ಆ ವರದಾನ ನನ್ನ ಕೈಗೆ ಸಿಕ್ಬಿಟ್ರೆ ನಾನದ್ನ ಶಾಪವಾಗಿ ಬದಲಾಯಿಸ್ತೀನ? ನಾನಂತೂ ನಿಮ್ ಹೆಸರು ತಗೊಂಡೇ ಇಲ್ವಲ್ಲ. ಆದ್ರೆ ಈಗಷ್ಟೇ ನೀವು ಏನಂತ ಹೇಳಿದ್ರು ಅದು ಏನ್ ತಪ್ಪಾಗಿ ಹೇಳಿಲ್ಲ. ಆ ಕೊಡ್ಲಿ ಹಿಡ್ಕೊಂಡು 2 ದಾಂಡಿಗರನ್ನ ಕರ್ಕೊಂಡು ಇಲ್ಲಿ ಯಾಕೆ ಬಂದಿರ ಅಂತ ಮೊದ್ಲು ಹೇಳಿ. ತುಂಬಾ ಮಾತುಗೆ ಆಡ್ತಾ ಇದ್ದಾನೆ. ಒಂದು ಮಾತು ಹೇಳಿ ಎತ್ತು ಬಿಡ್ತೀವಿ. ಅಯ್ಯೋ ಇಲ್ಲ ಅಪ್ಪ, ನಾವು ಕೇವಲ ಈ ಮರನ ಕತ್ತರಿಸೋಕೆ ಅಂತ ಬಂದಿದ್ದು. ಒಂದ್ ವೇಳೆ ಯಾರು ಮಧ್ಯದಲ್ಲಿ ಬರ್ದೇ ಇದ್ರೆ ಯಾವುದೇ ಗಲಾಟೆ ಆಗಲ್ಲ. ನೀವ್ ಹೇಳ್ದಾಗೆ ಆಗ್ಲಿ ಜಮೀನ್ದಾರೇ. ಜಮೀನ್ದಾರ ಮತ್ತೆ ಆ ಗೂಂಡಾಗಳು ಜೋರಾಗಿ ಆ ಮರದ ಮೇಲೆ ಹೊಡಿತಾ ಇರ್ತಾರೆ. ಉಳಿದವರೆಲ್ಲ ಹೆದರ್ಕೊಂಡು ಹಿಂದೆ ನಿಲ್ತಾರೆ. ಇದ್ದಕ್ಕಿದ್ದ ಹಾಗೆ 4 ಕಡೆ ಗಾಜಿನ ಗೋಡೆಗಳು ಅವರನ್ನ ಬಂಧಿಯಾಗಿಸ್ಬಿಡತ್ತೆ. ಕಬಡ್ಡಿ ಕಬಡ್ಡಿ. ಅರೆ, ಈ ಗಾಜಿನ ಹಿಂದೆ ನಿಂತ್ಕೊಂಡು ಈ ಜಮೀನ್ದಾರು ಏನ್ ಮಾಡ್ತಾ ಇದಾರೆ ಮುಖ್ಯಸ್ಥರೇ? ಗೊತ್ತಿಲ್ಲ ಕಣಪ್ಪ, ಆದ್ರೆ ತುಂಬಾ ಮಜಾ ಬರ್ತಾ ಇದೆ. ಈ ರೀತಿಯಲ್ಲಿ ಗಾಜಿನ ಮರ ಇನ್ನೊಂದು ಸಲ ಊರನ್ನ ಬಚಾವ್ ಮಾಡತ್ತೆ. ಮತ್ತೆ ಎಲ್ರೂ ಜೋರಾಗಿ ನಗ್ತಾ ನಗ್ತಾ ಖುಷಿಯಾಗಿ ಗಾಜಿನ ಮನೆಗಳಲ್ಲಿ ವಾಸ ಮಾಡ್ತಾರೆ. ಪುರ್ ಅನ್ನೋ ಒಂದು ಹಳ್ಳಿ. ಅಲ್ಲಿ ಜ್ಞಾನ್ ಚಂದ್ ಇರ್ತಾ ಇದ್ದ. ಮತ್ತೆ ಚಪ್ಲಿ ಮಾರುವಂತ ಕೆಲಸ ಮಾಡ್ತಿದ್ದ. ಜ್ಞಾನ್ ಚಂದ್ನ ಪರಿವಾರದಲ್ಲಿ ಅವನ ಹೆಂಡತಿ ವಿಮಲಾ ಮತ್ತೆ ಮಗ ರೋಹನ್ ಇರ್ತಾರೆ. ದಿನಕ್ಕೆ 2 ಚಪ್ಲಿನ ಮಾಡಿ ಅವನು ಊರೂರುಗಳಲ್ಲಿ ಮಾರಾಟ ಮಾಡ್ತಿದ್ದ. ಹೃದಯದಲ್ಲಿ ಬಹಳ ದೊಡ್ಡ ಸ್ಥಿಕೆ ಇದ್ದಿದ್ರಿಂದ ಜ್ಞಾನ್ ಚಂದ್ನ ಪರಿವಾರ ಯಾವಾಗ್ಲೂ ಏನೋ ಕಷ್ಟದಲ್ಲಿರ್ತಿತ್ತು. 3 ದಿನ ಆಗೋಯ್ತು, ನಾವು ನಮ್ಮ ಹೊಟ್ಟೆ ತುಂಬಾ ಊಟ ಕೂಡ ಮಾಡಿಲ್ವಲ್ಲ. ಇಡೀ ದಿನ ನೀವು ಚಪ್ಲಿ ಮಾಡೋದು ಮತ್ತೆ ಮಾರಾಟ ಮಾಡೋದಕ್ಕೆ ಖರ್ಚು ಮಾಡ್ತೀರಿ. ನನಗೆ ಬೇರೆ ಏನು ಸಹ ಬರಲ್ಲ. ಮಾಡು ಅಂದ್ರೆ ನಾನು ಏನ್ ಮಾಡ್ಲಿ? ನನ್ಗೆ ತಲೆ ಕೆಡಿಸ್ಬೇಡ ನೀನು. ಭಗವಂತನಿಗೆ ಪ್ರಾರ್ಥನೆ ಮಾಡು, ಎಲ್ಲಾ ಚಪ್ಲಿಗಳು ಮಾರಾಟವಾಗ್ಲಿ ಅಂತ. ಮನೆ ಬಿಟ್ಟು ಊರೂರಲ್ಲಿ ಚಪ್ಲಿಗಳನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಅವನಿಗೆ ಪಾಯಲ್ ಅವಳ ಮಗಳು ಜುಮ್ರಿ ಜೊತೆ ಸಿಗ್ತಾಳೆ. ಹೊಲದಲ್ಲಿ ಬೆಳೆಗಳನ್ನ ಕತ್ತರಿಸಕ್ಕೆ ಹೋಗ್ತಿದ್ಲು. ಅಮ್ಮ, ನನ್ಗೆ ಚಪ್ಲಿ ಕೊಡಿಸ್ಬಿಡಮ್ಮ. ನನ್ಗೆ ಆಗಾಗ ಮುಳ್ಳುಗಳು ಚುಚ್ಚುತ್ತೆ. ಈಗ ನಾನ್ ನಿಮ್ ಜೊತೆ ಹೊಲಕ್ ಕೂಡ ಬರ್ತಿದ್ದೀನಲ್ಲ. ನಿಮ್ ತಂದೆ ಸಿಟಿಯಿಂದ ಬಂದ್ ಕೂಡ್ಲೆ ನಾನ್ ನಿನಗೆ ಚಪ್ಲಿನ ಕೊಡಿಸ್ಬಿಡ್ತೀನಿ. ನೀವು ನಿನ್ ಮಗುಗೋಸ್ಕರ ನನ್ನ ಹತ್ರ ಯಾಕೆ ಚಪ್ಪಲ್ ತಗೊಳ್ಳಲ್ಲ? ಅಂದ್ರೆ ನನ್ನ ಹತ್ರ ದುಡ್ಡು ಸ್ವಲ್ಪ ಕೂಡ ಇಲ್ಲ. ಇಡೀ ದಿನ ನಾನ್ ಏನ್ ಕೂಲಿ ಕೆಲಸ ಮಾಡಿ ಸಂಪಾದಿಸ್ತೀನಿ ಅದನ್ನ ಸಾಲ್ಗಾರ ಬಂದು ಕಿತ್ಕೊಂಡು ಹೋಗ್ಬಿಡ್ತಾನೆ. ಬರೀ ಇಷ್ಟೇನಾ ನಿಮ್ ವಿಚಾರ? ನೀವ್ ಇದನ್ನ ತಗೊಳ್ಳಿ ಮತ್ತು ನಿಮ್ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳುಗಳನ್ನ ಕಲ್ಲು ಮುಳ್ಳುಗಳಿಂದ ಪಾದಗಳನ್ನ ರಕ್ಷಣೆ ಮಾಡಬೇಕು. ಅಮ್ಮ ತಗೋಮ್ಮ, ಇದಾದ್ಮೇಲೆ ನಾನ್ ನಿಮ್ಮ ಹತ್ರ ಏನೂ ಕೇಳೋದಿಲ್ಲ.
ಬರೀ 2 ಆಣೆ ನನ್ನ ಅಷ್ಟೇ. ಹತ್ರ ಒಂದೇ ಒಂದು ಪೈಸಾ ಕೂಡ ಇಲ್ಲ ಅಣ್ಣ. ನೀವು ಕೃಪೆ ಮಾಡಿ ಇಲ್ಲಿಂದ ಹೊರಟೋಗ್ಬಿಡಿ, ಇಲ್ಲಾಂದ್ರೆ ಮಗು ಅಳಕ್ ಶುರು ಮಾಡ್ತಾಳೆ. ಜ್ಞಾನ್ ಚಂದ್ಗೆ ಆ ಮಗು ಮುಖ ನೋಡಕ್ಕೆ ಆಗ್ಲೇ ಇಲ್ಲ. ಮಗು, ಇದನ್ನ ತಗೋ, ಈ ಚಪ್ಲಿ ನನ್ನ ಕಡೆಯಿಂದ. ಇವಾಗ ನೀನು ಅಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಅಳೋದ್ ಮೊದ್ಲು ನಿಲ್ಸು. ಅಂಕಲ್, ಈ ಚಪ್ಲಿನ ನಾನು ತುಂಬಾ ಹುಷಾರಾಗಿಟ್ಕೊಳ್ತೀನಿ. ನಾನ್ ನಿಮ್ಗೆ ಹೇಳಿದ್ದೆ ನನ್ನ ಹತ್ರ ಸ್ವಲ್ಪ ಕೂಡ ದುಡ್ಡಿಲ್ಲ ಅಂತ, ಆದ್ರೆ ನಾನು ನಿಮ್ಮನ್ನ ಖಾಲಿ ಕೈಯಲ್ಲಿ ಕಳ್ಸೋದಿಲ್ಲ. ಆಗ ಪಾಯಲ್ ಅವಳ ಮನೆಗೆ ಹೋಗಿ ಗಿಡಗಳಿರುವಂತ 3 ಪಾಟ್ಗಳನ್ನ ತಗೊಂಡ್ ಬರ್ತಾಳೆ. ನನ್ನ ಹತ್ರ ನಿಮಗ್ ಕೊಡೋದಕ್ಕೆ ಬೇರೆ ಏನೂ ಇಲ್ಲ, ಆದ್ರೆ ಈ 3 ಪಾಟ್ಗಳಿವೆ. ಇದನ್ನ ನನ್ಗೆ ಒಬ್ಬ ಸಿದ್ಧ ಪುರುಷ ಕೊಟ್ಟಿದ್ದ. ಇದು ಮಹತ್ವದು ಅಂತಂದ್ರೆ ನನ್ಗೆ ಯಾಕೆ ಕೊಡ್ತಾ ಇದನ್ನ ಇದೀಯ? ನೀವು ನಿಮ್ ಮನೆ ಮುಂದೆ ತೋಟದಲ್ಲೇ ಹಾಕ್ಬೇಕು. ಈ 3 ಪಾಟ್ಗಳನ್ನ ನೀವು ನಿಮ್ ಮನೆಗ್ ತಗೊಂಡ್ ಹೋಗಿ ತೋಟದಲ್ಲಿ ಇದರಲ್ಲಿ ಗಿಡಗಳನ್ನ ಹಾಕಿ, ಮತ್ತೆ ಹುಷಾರಾಗಿ ನೋಡ್ಕೊಳ್ಳಿ. ಪಾಟ್ಗಳನ್ನ ಅವನ ಹತ್ರ ಇಟ್ಕೊಂಡು ಜ್ಞಾನ್ ಚಂದ್ ಊರೂರು ಅಲಿತಿರ್ತಾನೆ, ಆದ್ರೆ ಏನು ವ್ಯಾಪಾರ ಆಗೋದೇ ಇಲ್ಲ. ಆ ಪಾಟ್ಗಳನ್ನ ತಗೊಂಡು ಏನು ವ್ಯಾಪಾರ ಮಾಡದೆ ಅವನು ಮನೆ ತಲುಪ್ತಾನೆ. ಈಗೇನು ನಾವು ಆ ಪಾಟ್ಗಳನ್ನ ತಿನ್ಬೇಕೆ? ಸ್ವಲ್ಪ ಆದ್ರೂ ನಿಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ? ನನಗೆ ಮಾಡು ಅಂತಂದ್ರೆ ಏನ್ ಮಾಡ್ಲಿ? ಅವಳ ದುಃಖ ನನ್ ಕೈಲಿ ಮತ್ತೆ ನೋಡಕ್ಕಾಗ್ಲಿಲ್ಲ. ನಮ್ ದುಃಖ ಇಲ್ಲಿ ನಿನಗೆ ಕಣ್ಣುಗಳು ಕಾಣ್ತಿಲ್ವಾ? ನೀನ್ ಏನಾದ್ರೂ ಮಾತಾಡ್ಕೋ, ನಿನಗ್ ನಾನು ಒಳ್ಳೆ ಜೀವನ ಕೊಡಕ್ ಆಗ್ತಾ ಇಲ್ಲ ನನ್ ಕೈಲಿ. ನನಗೆ ಈ ಸಸಿಗಳನ್ನ ಒಳ್ಳೆ ಜಾಗದಲ್ಲಿ ನೆಡೋದಿಕ್ಕೆ ನನಗೆ ಆಗ ಗಮನ ಕೊಡು. ಜ್ಞಾನ್ ಚಂದ್ 3 ಗಿಡಗಳನ್ನ ಅವನ ಮನೆ ಮುಂದೆನೆ ಹಾಕ್ಬಿಡ್ತಾನೆ. ಮತ್ತೆ ಇದೇ ರೀತಿ ಅವರ ಜೀವನ ನಡೀತಾ ಇತ್ತು. ಎಷ್ಟೋ ವರ್ಷಗಳು ಕಳೆದ್ಬಿಟ್ವು. ವಿಮ್ಲಾ ಈಗ ವಯಸ್ಸಾಗ್ಬಿಟ್ಟಿದ್ಲು. ರೋಹನ್ಗೀಗ 21 ವರ್ಷ ಆಗ್ಬಿಟ್ಟಿತ್ತು. ಮತ್ತೆ ಯಾವ್ದೋ ದೊಡ್ಡ ಕಾಯಿಲೆ ಬಂದಿದ್ ಕಾರಣ ಜ್ಞಾನ್ ಚಂದ್ ಅವನ ಪ್ರಾಣ ತ್ಯಾಗ ಮಾಡ್ಬಿಟ್ಟಿದ್ದ. ಜ್ಞಾನ್ ಚಂದ್ ಹಾಕಿದ್ದಂತ ಪಾಟ್ಗಳಲ್ಲಿ ಈಗ ದೊಡ್ಡ ದೊಡ್ಡ ಮರಗಳು ಬಿಟ್ಬಿಟ್ಟಿದ್ವು. ಆದ್ರೆ ಎಂಥ ಮರ ಅಂದ್ರೆ ಅದ್ರಲ್ಲಿ ಯಾವ್ದೇ ಹಣ್ಣು ಇರ್ಲಿಲ್ಲ, ಯಾವ್ದೇ ಹೂ ಇರ್ಲಿಲ್ಲ. ಯಾವ್ದು ಮನೆ ಚೆನ್ನಾಗೂ ಇಲ್ಲ, ನನ್ನ ಚೆನ್ನಾಗ್ ಓದ್ಸೂ ಇಲ್ಲ. ಈ ಚಪ್ಲಿ ವ್ಯಾಪಾರದಿಂದ ಏನೂ ಆಗ್ತಾನೆ ಇಲ್ಲ. ಹೋಗಿ ಯಾವ್ದಾದ್ರು ಕೆಲ್ಸ ಯಾಕೆ ಮಾಡ್ಬಾರ್ದು? ಇಡೀ ದಿನ ಕೆಲ್ಸ ಇಲ್ದೆ ಈ ರೀತಿ ಮನೇಲಿದ್ರೆ ಏನ್ ಸಿಗತ್ತೆ? ಬೇರೆಯವ್ರ ಅಪ್ಪಂದ್ರು ಹೊಲ ಗದ್ದೆಗಳನ್ನ ಬಿಟ್ಟೋಗಿರ್ತಾರೆ. ಇವ್ರು ನೋಡಿದ್ರೆ ಮನೆ ಹಿಂದ್ಗಡೆ ಬರೀ 3 ಮರ ಬಿಟ್ಟು ಹೋಗಿದ್ದಾರೆ. ಕೆಲ್ಸ ಮಾಡು, ಈ ಮರಗಳನ್ನ ಕತ್ತರಿಸಿ ಕಟ್ಟಿಗೆನ ಮಾರಾಟ ಮಾಡ್ಬಾ. ಕೆಲವು ದಿನ ನಮ್ ಮನೇಲಿ ಅಕ್ಕಿ ಬೇಳೆಗಾದ್ರೂ ಆಗುತ್ತಲ್ಲ. ರೋಹನ್ ಅವರ ತಾಯಿ ಮಾತನ್ನ ಕೇಳಿ ಕೋಪದಿಂದ ಮಚ್ಚನ್ನ ತಗೊಂಡು ಆ ಮರಗಳ ಹತ್ರ ಹೋಗ್ತಾನೆ. ರೋಹನ್ ಆ ಮಚ್ಚಿಂದ ಆ ಮರಕ್ಕೆ ಹೊಡೆದ್ ಕೂಡ್ಲೆ ಆ ಮರದಲ್ಲಿ ಬೆಂಕಿ ಹತ್ಕೊಳ್ತು. ಅದನ್ನ ನೋಡಿ ಅಮ್ಮ ಮಗ ಭಯ ಪಟ್ಕೊಳ್ತಾರೆ. ಹೇ ದೇವ್ರೆ, ಇದೇನಿದು? ಇದು ಬೆಂಕಿ ಮರನಾ? ಇಡೀ ಮರಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಆದ್ರೂ ಅದ್ರ ಕಟ್ಟಿಗೆಗಳು ಉರಿತಾ ಇಲ್ವಲ್ಲ? ಇದಂತೂ ನನಗೂ ಅರ್ಥನೇ ಆಗ್ತಾ ಇಲ್ಲ ಅಮ್ಮ. ಕೊನೆಗೂ ಈ ಮರ ಏನಾಗ್ತಿದೆ? ಕೆಲಸ ಮಾಡು, ಇದೇ ರೀತಿ ಇನ್ನೊಂದ್ ಮರಕ್ಕೂ ನೀನು ಹೊಡೆದು ನೋಡು. ಸರಿ ಅಮ್ಮ, ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ನಾನಿವಾಗ ಅದನ್ನೇ ಮಾಡ್ತೀನಿ. ಮರಕ್ಕೆ ಮಚ್ಚಲಿ ಹೊಡೆದು ಕೂಡ್ಲೆ ಮೇಲ್ಗಡೆಯಿಂದ ನೀರಿನ ಹನಿಗಳು ಹಾಗೆ ಸುರಿಯಕ್ಕೆ ಶುರು ಆಗ್ಬಿಡ್ತವೆ. ಅಮ್ಮ, ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಅಲ್ಲಿ ಬೆಂಕಿ, ಇಲ್ಲಿ ನೀರು. ಈಗ ಕಡೆ ಮರ ಉಳ್ಕೊಂಡಿದೆ, ಖಂಡಿತ ಅದ್ರಲ್ಲೂ ಏನೋ ಇರುತ್ತೆ. ಬೇಗ ನೋಡು ಅದ್ರಲ್ಲಿ ಏನಿದೆ ಅಂತ. ರೋಹನ್ 3ನೇ ಮರಕ್ಕೆ ಮಚ್ಚಿಂದ ಜೋರಾಗಿ ಹೊಡೆದ್ ಕೂಡ್ಲೆ ಅವ್ನ್ ನೋಡ್ತಾನೆ ಆ ಮರದಲ್ಲಿ ಬಹಳಷ್ಟು ಚರ್ಮದ ಚಪ್ಪಲಿಗಳು ನೇತಾಡ್ತಿವೆ ಅಂತ. ಚಪ್ಪಲಿಯ ಮರ? ನಾನ್ ಚಿಕ್ಕ ವಯಸ್ಸಲ್ಲಿ ಅಪ್ಪ ಚಿಕ್ಕ ಹುಡುಗಿಗೆ ಸಹಾಯ ಮಾಡಿದ್ರಲ್ವಾ, ಅವಾಗ ಈ 3 ಮರಗಳು ಅವ್ರಿಗೆ ಉಡುಗೊರೆಯಾಗಿ ಸಿಕ್ಕಿತ್ತಲ್ವಾ. ನಾವು ಚಪ್ಪಲಿಗಳನ್ನ ಮಾರಿ ದೊಡ್ಡ ಶ್ರೀಮಂತರಾಗಬಹುದು. ಇದೇ ರೀತಿ ಆಯ್ತು. ರೋಹನ್ ಹಳ್ಳಿಯವ್ರಿಗೆಲ್ಲ ಆ ಬೆಂಕಿಯ ಮರದ 1 ಕೊಂಬೆನ ಮಾರಾಟ ಮಾಡ್ದ. ಜನರ ಮನೆಗಳಿಗೆ ನೀರಿನ ಕೊಂಬೆ ಕೂಡ 1 ಮರದ್ದು ಮಾರಾಟ ಮಾಡ್ದ. ಇವಾಗ ಬರೀ ಚಪ್ಪಲಿ ಮರ ಉಳ್ಕೊಂಡಿದೆ ಅಷ್ಟೇ. ಇದನ್ನ ಮಾರೋದಿದ್ರೆ ಮಾರಾಟಾದ್ರೂ ಎಲ್ಲಿಗೆ? ಇಷ್ಟೊಂದು ಚಪ್ಪಲಿಗಳಿದಾವೆ, ಇದನ್ನ ಪಟ್ಟಣಕ್ಕೆ ತಗೊಂಡೋಗಿ ಮಾರ್ತೀನಿ. ಗೊತ್ತೂ ಕೂಡ ಇರ್ಲಿಲ್ಲ ನಮ್ಮ ತೋಟದಲ್ಲಿ ಇಷ್ಟೊಂದು ಸುಖ ಇದೆ ಅಂತ. ಈಗ ನಾವು ಕೂಡ ಚೆನ್ನಾಗಿರ್ಬಹುದಿನ್ಮೇಲೆ. ರೋಹನ್ ಅದೇ ರೀತಿ ಮಾಡ್ದ. ಚಪ್ಪಲಿ ಇದ್ದಂತ ಮರದಿಂದ ಎಲ್ಲ ಚಪ್ಪಲಿಗಳನ್ನ ತೆಗೆದು ಅದನ್ನ ಸಿಟಿಯಲ್ಲಿ ಮಾರಾಟ ಮಾಡಕ್ಕೆ ಅಂತ ತಗೊಂಡು ಹೋದ. ಸಿಟಿ ಮಾರ್ಕೆಟ್ ಅಲ್ಲಿ ಎಲ್ಲ ಚಪ್ಪಲಿಗಳು ಮಾರಾಟ ಆಗೇ ಬಿಟ್ವು. ಇಷ್ಟೇ ಅಲ್ಲ, ರೋಹನ್ ಸಿಟಿಯಲ್ಲಿ ಒಂದು ದೊಡ್ಡ ನೀರಿನ ಅಂಗಡಿ ಮತ್ತೆ ದೊಡ್ಡ ಚಪ್ಪಲಿ ಅಂಗಡಿ ಶುರು ಮಾಡ್ದ. ಅಮ್ಮ, ಇದನ್ನ ತಗೊಳ್ಳಿ, ನನ್ನ ಮೊದಲನೇ ಸಂಬಳ ಪೂರ್ತಿ 500 ರೂಪಾಯಿ. ಇದರಿಂದ ಮನೆಗೆ ರೇಷನ್ ಎಲ್ಲ ತಗೊಂಡ್ ಬಾಪ. ಅಮ್ಮ, ನಾನು ಅದ್ನಂತೂ ಮೊದ್ಲೇ ತಗೊಂಡ್ ಬಂದಿದ್ದೀನಿ. ಈ ಹಣ ನಿಮಗ್ ಖರ್ಚಿಗೋಸ್ಕರ. ನಾಳೆ ಬೆಳಗ್ಗೆ ಮತ್ತೆ ಆ ಚಪ್ಪಲಿಗಳನ್ನ ತಗೊಂಡು ರೋಹನ್ ಚಪ್ಪಲಿ ಮರದಿಂದ ಚಪ್ಪಲಿ
ನೀರಿನ ಮರದಿಂದ ಬಹಳಷ್ಟು ನೀರಿನ ಬಾಟಲ್ಗಳನ್ನ ಅವನ ಸಿಟಿಗೆ ತಗೊಂಡ್ ಹೋಗ್ತಾ ಇದ್ದ. ಮತ್ತದನ್ನ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಿದ್ದ. ಪೂರ್ತಿ 6 ತಿಂಗಳು ಕಳೆದು ಬಿಡ್ತು. ರೋಹನ್ ಅವನ ಮನೇನು ತುಂಬಾ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟ. ಮತ್ತೆ ಹರಿಯಾನ ವ್ಯಾಪಾರಕ್ಕೆ ಅಂತ ಅವನ್ ಜೊತೆಗೆ ಇಟ್ಕೊಂಡ್ಬಿಟ್ಟ. ಆದ್ರೆ ಒಂದಿನ ಹರಿಯ ಸಿಟಿಯವ್ರ ಕಣ್ಣನ್ನ ತಪ್ಪಿಸ್ಕೊಂಡು ಓಡೋಡ್ಕೊಂಡ್ ಬಂದ. ಮಾಲೀಕ್ರೆ ಯಾಕಿಷ್ಟೊಂದು ಗಾಬರಿ ಮಾಡ್ಕೊಂಡಿದೀಯಾ? ನಿನ್ ಬಟ್ಟೆ ಯಾಕೆ ಹರಿದೋಗಿದೆ? ನಮ್ ಚಪ್ಲಿ ಮತ್ತು ನೀರು ತುಂಬಾ ಮಾರಾಟ ಆಗ್ತಿದೆ ಅಂತ ಯಾರೋ ನನ್ನ ಹೊಡೆಯಕ್ ಬರ್ತಾ ಇದ್ದಾರೆ. ಹಿಂದಿಂದೇನೆ ಬರ್ತಾ ಇದ್ದಾರೆ ಮಾಲೀಕ್ರೆ. ಪೂರ್ತಿ ಚಪ್ಲಿ ಮತ್ತು ನೀರ್ನ ಬಿಸಾಕ್ಬಿಟ್ರು. ಮತ್ತೆ ಅವರು ಈ ಮನೆ ಕಡೆಗೆ ಬರ್ತಾ ಇದ್ದಾರೆ. ಮಾತನ್ನ ಕೇಳಿ ರೋಹನ್ ಭಯ ಪಟ್ಕೊಳ್ತಾನೆ. ಬರ್ಲಿ ಬಿಡು, ರೋಹನ್ ನೋಡ್ತಾನೆ ಎದುರುಗಡೆ ಸ್ವಲ್ಪ ರೌಡಿಗಳು ಬೇಗ ಕೋಪದಿಂದ ಬರ್ತಿರ್ತಾರೆ. ಅವ್ರನ್ನ ನೋಡಿ ರೋಹನ್ ದಂಗಾಗ್ಬಿಡ್ತಾನೆ. ಮತ್ತೆ ಹರಿಯ ಹತ್ರ ಹೇಳ್ತಾನೆ, ನೀನ್ ಹೇಳ್ತಿದ್ದೆ ಅವರು ಪಟ್ಟಣದವರು ಅಂತ. ಇವ್ರನ್ನ ನೋಡ್ತಿದ್ರೆ ಅನ್ಸುತ್ತೆ ಇವರೆಲ್ಲ ಪೈಲ್ವಾನ್ಗಳು ಕಣೋ. ನೋಡಿ ಭಯ ಪಟ್ಕೊಂಡು ರೋಹನ್ ಆ ಜಾದೂ ಮರಗಳ ಹಿಂದೆ ಹೋಗ್ಬಿಡ್ತಾನೆ. ಹೊರಗಡೆ ಬಾ. ಏನ್ ಮನೆ ಬಾಗ್ಲಾಕೊಂಡ್ ಕೂತಿದ್ಯಾ? ಒಂದು ಸಮಯ ಇತ್ತು, ನಿಮ್ಮಪ್ಪ ಬಂದು ಅಲ್ಲೆಲ್ಲ ಭಿಕ್ಷೆ ಬೇಡ್ತಾ ಇದ್ರು. ಇವಾಗ ನೀನಂತೂ ನಮ್ ವ್ಯಾಪಾರ ಮುಚ್ಚಬೇಕಂತ ನೋಡ್ತಾ ಇದ್ಯಾ? ಅಣ್ಣ, ಅವನ್ ಮರದ ಕಡೆ ನೋಡಿ. ಅಲ್ಲಂತೂ ಬೆಂಕಿಯ ಮರ, ನೀರಿನ ಮರ ಮತ್ತೆ ಚೊಪ್ಲಿಯ ಮರ ಕೂಡ ಇದೆ. ಇವಾಗ ಅರ್ಥ ಆಯ್ತು, ಇದೇನಾ ಇವನ ಯಶಸ್ಸಿನ ಗುಟ್ಟು. ಇವಾಗ ನೋಡು ನಾನ್ ಏನ್ ಮಾಡ್ತೀನಿ. ಇಷ್ಟು ಹೇಳ್ತಾ ಆ ಸಿಟಿಯಿಂದ ಬಂದಿದ್ದವನು ಅವನ ಲಾಠಿಯಿಂದ ರೋಹನ್ಗೆ ಹೊಡೆಯಕ್ಕೆ ಪ್ರಯತ್ನ ಪಟ್ಟಾಗ ರೋಹನ್ ಅಲ್ಲಿಂದ ತಪ್ಪಿಸ್ಕೊಂಡ. ಮತ್ತೆ ಲಾಠಿ ಜೋರಾಗಿ ಬೆಂಕಿಯ ಮರಕ್ಕೆ ತಗ್ಲುತ್ತೆ. ಆ ಕೋಲು ಮರಕ್ಕೆ ಹೊಡೆದಿದ್ದ ಕಾರಣ ಮೇಲಿಂದ ಬೆಂಕಿ ಗುಂಡೆಗಳು ಕೆಳಗಡೆ ಬೀಳಕ್ ಶುರುವಾದ್ವು. ಓಡಿ ಇಲ್ಲಿಂದ. ಪ್ರಾಣ ಉಳ್ಕೊಂಡಿದೆ, ಅದಾದ್ಮೇಲೆ ಅದು ಕೂಡ ಉಳ್ಕೊಳ್ಳಲ್ಲ. ಈ ಮನುಷ್ಯ ಅಂತೂ ನಮ್ನ ಎಲ್ಲಾ ಸಿಟಿಯವರು ಓಡೋಗ್ಬಿಟ್ರು. ಆದ್ರೆ ಬೆಂಕಿ ಉಂಡೆಗಳು ಎಷ್ಟು ಜೋರಿದ್ವು ಅಂದ್ರೆ ಅವರ ತೋಟ ಉರಿಯಕ್ ಶುರುವಾಯ್ತು. ಅದನ್ನ ನೋಡಿ ಹರಿಯ ರೋಹನ್ಗೆ ಹೇಳ್ತಾನೆ, ಮಾಲೀಕ್ರೆ, ಈ ಬೆಂಕಿ ನಮ್ಮ ಮನೇನ್ ಕೂಡ ಸುಟ್ಟಾಕ್ಬಿಡುತ್ತೆ. ನಾವು ಇದನ್ನ ನಿಲ್ಲಿಸಲೇಬೇಕು. ಹೇಗಾದ್ರೂ ನೀನ್ ಇದ್ರ ಬಗ್ಗೆ ಚಿಂತೆ ಮಾಡಿ. ಹರಿಯ ಹೇಳಿದನ್ನ ಕೇಳಿ ರೋಹನ್ ಲಾಠಿ ತಗೊಂಡ ಮತ್ತೆ ನೀರಿನ ಮರಕ್ಕೆ ಹೊಡೆದ. ನೀರಿನ ಹನಿಗಳು ಎಷ್ಟು ಬಿದ್ವು ಅಂದ್ರೆ ಅಲ್ಲಿ ಬೆಂಕಿ ಎಲ್ಲ ಆರೋಗ್ಬಿಡತ್ತೆ. ಇದೇ ಅಲ್ವಾ ಮಾತಂದ್ರೆ, ನಾವು ಇವಾಗ ಸುಖವಾಗಿ ಬಾಳ್ಬಹುದು. ಇವಾಗ ನಾವು ಪ್ರತಿ ಹಳ್ಳಿಗೂ ಹೋಗಿ ಈ ಚಪ್ಪಲಿಗಳನ್ನ ಫ್ರೀಯಾಗೆ ಕೊಡೋಣ. ಅಪ್ಪನ ಪುಣ್ಯದಿಂದ ಇಷ್ಟೊಂದು ಉಪಕಾರ ಆಗಿದೆ ನಮ್ಗೆ. ನೀರಿನಿಂದ ಊರಿನವರ ಬಾಯಾರಿಕೆ, ಚಪ್ಪಲಿಯಿಂದ ರೈತರಿಗೆ ಸಹಾಯ, ಹಳ್ಳಿಯವರಿಗೆ ಒಲೆಗೆ ಬೆಂಕಿ ಕೊಡಬಹುದು. ಈ ಮೂರನ್ನು ಸಹ ಎಲ್ಲರಿಗೂ ಫ್ರೀಯಾಗಿ. ರೋಹನ್ ಅದೇ ರೀತಿ ಮಾಡ್ದ. ಯಾರ್ಗೆ ಏನ್ ಬೇಕೋ ಅದನ್ನೆಲ್ಲ ಅವನು ಕೊಡಕ್ ಶುರು ಮಾಡ್ದ. ಅವ್ರಿಗೆಲ್ರಿಗೂ ಉಚಿತವಾಗಿ ನೀರು ಮತ್ತೆ ಚಪ್ಲಿ ಕೊಟ್ಟ. ಅದಾದ್ಮೇಲೆ ರೋಹನ್ ಅಕ್ಕಪಕ್ಕದ ಊರುಗಳಲ್ಲಿ ಕೂಡ ಚಪ್ಲಿ ಮತ್ತೆ ನೀರನ್ನ ಉಚಿತವಾಗಿ ಕೊಟ್ಟ. ದೇವ್ಪುರ್ ಅನ್ನೋ ಹಳ್ಳಿನಲ್ಲಿ ಮಾಯಾ ಮತ್ತೆ ವೀಣಾ ಅನ್ನೋ ಅಕ್ಕಪಕ್ಕದವ್ರು ವಾಸ ಮಾಡ್ತಾ ಇದ್ರು. ವೀಣಾ ಕುಟುಂಬ ತುಂಬಾ ಚೆನ್ನಾಗಿತ್ತು. ಅವಳ ಗಂಡನ್ ಸಂಪಾದನೆ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ಮಾಯಾ ಒಬ್ಳು ವಿಧವೆ ಆಗಿದ್ಲು. ಅವಳ ಗಂಡ ಸತ್ ಹೋಗಿ 4 ತಿಂಗಳು ಕಳ್ದು ಹೋಗಿತ್ತು. ಮತ್ತವಳು ಹಳ್ಳಿನಲ್ಲಿ ಸಣ್ಣ ಪುಟ್ಟ ಕೆಲ್ಸ ಮಾಡಿ ತನ್ನ ಮತ್ತೆ ತನ್ನ ಮಗನ್ ಹೊಟ್ಟೆ ತುಂಬಿಸ್ಕೋತಾ ಇದ್ಲು. ರವಿ ಮತ್ತೆ ರೋಹನ್ ಒಟ್ಟಿಗೆ ಯಾವಾಗ್ಲೂ ಆಟ ಆಡ್ತಾ ಇದ್ರು. ಬಾ, ಇವಾಗ ನಾನು ಮಾರುಕಟ್ಟೆಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಅಮ್ಮ ನನಗೆ ಐಸ್ ಕ್ರೀಮ್ ಕೊಡಿಸ್ತಾಳೆ. ನಿಜನಾ? ಹಾ, ಇವಾಗ ನಾನು ಹೋಗ್ತೀನಿ, ಇಲ್ಲ ಅಮ್ಮ ಬೈತಾಳೆ. ರೋಹನ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ರವಿ ಮನ್ಸಲ್ಲಿ ಐಸ್ ಕ್ರೀಮ್ ತಿನ್ನೋಂತ ಆಲೋಚನೆ ಉಳ್ದು ಹೋಗತ್ತೆ. ರವಿ ಯಾವತ್ತೂ ಐಸ್ ಕ್ರೀಮ್ ತಿಂದೇ ಇರ್ಲಿಲ್ಲ. ಆದ್ರೆ ಬೇರೆ ಮಕ್ಕಳು ತಿನ್ನೋದನ್ನ ಮಾತ್ರ ಅವನು ನೋಡಿದ್ದ. ಬಿಡಿ ಪಾಪ ರವಿ ಬೇಜಾರ್ ಮಾಡ್ಕೊಂಡು ವಾಪಸ್ ಮನೆಗ್ ಹೋಗ್ತಾನೆ. ಏನಾಯ್ತಪ್ಪ, ಯಾಕಿಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ಯಾ? ಅಮ್ಮ, ನಾನು ಐಸ್ ಕ್ರೀಮ್ ತಿನ್ಬೇಕು. ರಾಹುಲಿನ ಅಮ್ಮ ಅವನಿಗೆ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ಕರ್ಕೊಂಡೋಗಿದ್ದಾಳೆ. ಪುಟ್ಟ, ನೀನು ಬುದ್ಧಿವಂತ ಅಲ್ವಾ? ಹಾ, ನನಗ್ ಗೊತ್ತಮ್ಮ. ನಮ್ಮ ಹತ್ರ ಐಸ್ ಕ್ರೀಮ್ ತಗೊಳಕ್ಕೆ ಹಣ ಇಲ್ಲ ಅಂತ. ಪರವಾಗಿಲ್ಲ ಬಿಡಿ. ಇವತ್ ನೀವು ತಿನ್ನೋದಕ್ಕೆ ಏನ್ ಮಾಡಿದೀರಾ? ನೀನ್ ಇಷ್ಟಪಡೋ ಅಂತ ಬೇಳೆ ಅನ್ನ. ನೀನ್ ಊಟ ಮಾಡು, ನಾನು ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ಮಾಯಾ ಗಮನ ಬೇಜಾರ್ ಮಾಡ್ಕೊಂಡಿರೋ ರವಿ ಕಡೆನೇ ಇತ್ತು. ದಾರಿ ಉದ್ದಕ್ಕೂ ಅವಳು ರವಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಬಹುಶಃ ನಾನು ಇನ್ನೂ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕಾಗಿತ್ತು. ಆಗ ಅವನಿಗೆ ಐಸ್ ಕ್ರೀಮ್ ತಿನ್ನಿಸ್ಬೋದಾಗಿತ್ತು. ಪಾಪ ಅವನು ಎಷ್ಟು ಆಸೆ ಪಡ್ತಿದ್ದಾನೆ. ಅಯ್ಯೋ ದೇವ್ರೆ, ಏನಾದ್ರೂ ಸಹಾಯ ಮಾಡು. ವೃಕ್ಷ ದೇವತಾ ಮಾಯಾ ಮಾತನ್ನ ಕೇಳಿಸ್ಕೊಂಡ್ರು. ಅವಳು ಮುಂದೆ ಪ್ರಕಟರಾಗ್ತಾರವ್ರು. ಮಗು, ನನಗ್ ನಿನ್ನ ಸಮಸ್ಯೆ ಅರ್ಥ ಆಗುತ್ತೆ. ನೀನು ನಿನ್ನ ಮಗನ ಆಸೆಯನ್ನ ಪೂರೈಸಕ್ ಬಯಸ್ತೀಯಾ.
ಹಾಗೂ ಅದಕ್ಕೆ ನಾನು ನಿನ್ನ ಸಹಾಯ ಮಾಡ್ತೀನಿ. ಹೇ ಪ್ರಭು, ನಿಜವಾಗ್ಲೂ ನೀವು ನನಗ್ ಸಹಾಯ ಮಾಡ್ತೀರಾ? ನಿಜವಾಗ್ಲೂ ನನ್ ಮಗ ಐಸ್ ಕ್ರೀಮ್ ತಿಂತಾನಾ? ಹಾ, ಇದನ್ ತಗೋ. ವೃಕ್ಷದೇವ ಮಾಯಾಗೆ ಕೆಲವು ಬೀಜನ ಕೊಡ್ತಾರೆ. ಇದನ್ನ ನೀನು ಅಂಗಳದಲ್ಲಿ ನೆಡು. ಮಾರನೇ ದಿನ ಯಾವ ಗಿಡ ಬರುತ್ತೋ ಅದ್ರಲ್ಲಿ ಐಸ್ ಕ್ರೀಮ್ ಇರುತ್ತೆ. ಐಸ್ ಕ್ರೀಮ್ ಗಿಡನಾ? ಹಾ. ಮಾಯಾ ವೃಕ್ಷದೇವನ ಆಶೀರ್ವಾದ ಪಡ್ಕೊಂಡು ಆ ಜಾದುವಿನ ಬೀಜನ ತಗೊಂಡು ವಾಪಸ್ ಮನೆಗ್ ಬರ್ತಾಳೆ. ಮನೆಯಿಂದ ಹೊರಗಡೆ ಅಂಗಳದಲ್ಲಿ ಒಂದು ಸಣ್ಣ ತೋಟ ಇತ್ತು. ಮಾಯಾ ಆ ಸಣ್ಣ ತೋಟದಲ್ಲಿ ಎಲ್ಲಾ ಬೀಜನೂ ನಡ್ತಾಳೆ. ಅಮ್ಮ, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಐಸ್ ಕ್ರೀಮ್ ಗಿಡದ ಬೀಜ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ನ ಗಿಡನಾ? ಹೌದು ಪುಟ್ಟ, ವೃಕ್ಷ ದೇವತಾ ಸ್ವತಃ ಈ ಜಾದುವಿನ ಬೀಜನ ನನಗ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಜವಾಗ್ಲೂ ಐಸ್ ಕ್ರೀಮ್ ಬರುತ್ತಾ? ಹಾ. ವಾ, ಹಾಗಾದ್ರೆ ನಾವು ಐಸ್ ಕ್ರೀಮ್ನ ತಿನ್ಲೂಬಹುದು ಹಾಗೂ ಮಾರ್ಲೂಬಹುದು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಒಂದ್ ವೇಳೆ ನಾವು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ನ ಬೆಳೆದು ಮಾರಿದ್ರೆ ಆಗ ನಮ್ಗೆ ತುಂಬಾ ದುಡ್ಡು ಸಿಗತ್ತಲ್ವಾ? ಆಗ ನಾನು ಮನೆ ಮನೆಗೂ ಹೋಗಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಹಾ ಅಮ್ಮ, ನಮ್ಮ ಹತ್ರ ಬಹಳ ಹಣ ಬರುತ್ತೆ. ಖಂಡಿತ. ಈಗ ಬೀಜಗಳಿಗೆ ನೀರ್ ಹಾಕು. ಸರಿ ಅಮ್ಮ. ಇವತ್ ನೀವು ಕೆಲ್ಸಕ್ ಹೋಗ್ತಾ ಇಲ್ವಾ? ಇಲ್ಲ ಪುಟ, ನಾಳೆ ನಮ್ದೇ ಒಂದು ಸ್ವಂತ ಐಸ್ ಕ್ರೀಮ್ ತೋಟ ಇರತ್ತೆ. ಹಾಗಿದ್ಮೇಲೆ ನಾನ್ಯಾಕ್ ಬೇರೆಯವ್ರ ಮನೆ ಕೆಲ್ಸ ಮಾಡೋದಕ್ ಹೋಗ್ಲಿ? ಅದು ಹೌದು. ಮಾಯಾ ಯೋಚನೆ ಮಾಡಿದ್ಲು, ನಾಳೆ ದಿನನೇ ಐಸ್ ಕ್ರೀಮ್ ಬೆಳೆಯತ್ತೆ ಅಂತ. ಅವಳು ಆ ಐಸ್ ಕ್ರೀಮ್ ಅನ್ನ ಮಾರಿ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ಕೊಂಡಿದ್ಲು. ಆ ಕಾರಣಕ್ಕೆ ಅವಳು ಕೆಲ್ಸಕ್ಕೂ ಕೂಡ ಹೋಗ್ಲಿಲ್ಲ. ಅವಳ ಮನ್ಸಲ್ಲಿ ದುಡ್ಡಿನ ದುರಾಸೆ ಬಂದಾಗಿತ್ತು. ರಾತ್ರಿ ಅವಳಿಗೆ ನಿದ್ದೆ ಕೂಡ ಬರ್ಲಿಲ್ಲ. ಅವಳು ಯೋಚನೆ ಮಾಡ್ತಾ ಇದ್ಲು, ಐಸ್ ಕ್ರೀಮ್ ನ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ. ನಾನು ಒಂದ್ ಐಸ್ ಕ್ರೀಮ್ ನ ಎಷ್ಟಕ್ ಮಾರ್ಬೇಕಾಗತ್ತೆ? ಎಲ್ಲಾ ಐಸ್ ಕ್ರೀಮು ಒಂದೇ ತರನೇ ಇರತ್ತಾ ಅಥವಾ ಬೇರೆ ಬೇರೆ ಇರತ್ತಾ? ಈ ಎಲ್ಲಾ ಯೋಚನೆಗಳು ಅವಳ ತಲೆನಲ್ಲಿ ಓಡ್ತಾನೆ ಇತ್ತು. ಹೇಗೋ ಬೆಳಗ್ಗೆ ಆಯ್ತು. ಮಾಯಾ ಓಡ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಅವಳು ಬಂದು ತೋಟನ ನೋಡ್ತಾಳೆ. ಆದ್ರೆ ಅಲ್ಲಿ ಏನು ಕೂಡ ಬೆಳ್ದಿರೋದಿಲ್ಲ. ಅಯ್ಯೋ, ಇದೇನಿದು? ಆ ವೃಕ್ಷದೇವ ಹೇಳಿದ್ರು ಇದು ಜಾದುವಿನ ಬೀಜ ಅಂತ. ಅಂದಮೇಲೆ ಅದು ಒಂದೇ ದಿನಕ್ಕೆ ಬೆಳಿಬೇಕಾಗಿತ್ತಲ್ವಾ? ಆದ್ರೆ ಹಾಗೆಲ್ಲ ಏನೂ ಆಗಿಲ್ವೇ? ಮಾಯಾ ಬೇಜಾರ್ ಮಾಡ್ಕೊಂಡಿದ್ಲು. ರವಿ ಕೂಡ ಮನೆಯಿಂದ ಹೊರಗ್ ಬರ್ತಾನೆ. ಪಾಪ ಅವನು ಕೂಡ ಬೇಜಾರ್ ಮಾಡ್ಕೋತಾನೆ. ಮಾಯಾ ರವಿ ಕೈಯನ್ನ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಮುಂದೆ ಹೋಗ್ತಾಳೆ. ಅವಳು ಅದೇ ವೃಕ್ಷದ ಮರದ ಹತ್ರ ಬರ್ತಾಳೆ. ವೃಕ್ಷದೇವ, ವೃಕ್ಷದೇವ! ವೃಕ್ಷದೇವ ಪ್ರಕಟರಾಗ್ತಾರೆ. ಏನಾಯ್ತು ಮಗು? ನಿನಗ್ಯಾಕೆ ಇಷ್ಟು ಕೋಪ ಇದೆ? ನಿನ್ನೆ ನೀವು ನನ್ಗೆ ಜಾದುವಿನ ಐಸ್ ಕ್ರೀಮ್ ಬೀಜ ಕೊಟ್ಟಿದ್ರಿ ಮತ್ತೆ ಹೇಳಿದ್ರಿ ಅದು ಒಂದೇ ದಿನದಲ್ಲಿ ಬೆಳೆಯತ್ತೆ ಅಂತ. ಆದ್ರೆ ಆ ಬೀಜದಿಂದ ಏನೂ ಆಗ್ಲಿಲ್ವಲ್ಲ? ಹಾಗೆಲ್ಲ ಏನೂ ಆಗ್ಲೇ ಇಲ್ಲ. ಪುತ್ರಿ, ನೀನ್ ಏನ್ ಮಾಡ್ದೆ ಅಂತ ನನಗ್ ಹೇಳ್ಬೋದಾ? ನಾನು ಆ ಬೀಜಗಳನ್ನ ನನ್ನ ಸಣ್ಣ ತೋಟದಲ್ಲಿ ಹಾಕಿದ್ದೆ, ಮತ್ತದಕ್ಕೆ ನೀರು ಕೂಡ ಹಾಕಿದ್ದೆ. ಆದ್ರೂ ಬೆಳಿಲಿಲ್ವಾ? ವಿಚಿತ್ರ ಇದು. ಬಿಡು, ಇದಂತಗ ಹೊಸ ಬೀಜ. ಈ ಬಾರಿ ಖಂಡಿತ ಐಸ್ ಕ್ರೀಮ್ನ ಗಿಡ ಬರುತ್ತೆ. ಮಾಯಾ ಆ ಹೊಸ ಬೀಜಗಳನ್ನ ಇಸ್ಕೊಂಡು ವಾಪಸ್ಸು ಮನೆ ಕಡೆ ಬರ್ತಾಳೆ. ಮತ್ತೊಂದು ಸಲ ಅವಳು ಸಣ್ಣ ತೋಟದಲ್ಲಿ ಆ ಬೀಜಗಳನ್ನ ನಡ್ತಾಳೆ, ಮತ್ತದಕ್ಕೆ ನೀರ್ ಹಾಕ್ತಾಳೆ, ಮತ್ ಕಾಯೋಕ್ ಶುರು ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆನೂ ಅಲ್ಲಿ ಯಾವ ಗಿಡನೂ ಇರೋದಿಲ್ಲ. ಅದನ್ನ ನೋಡಿ ಮಾಯಾಗೆ ಕೋಪ ಬರುತ್ತೆ. ಮತ್ತೆ ಕೋಪ ಮಾಡ್ಕೊಂಡು ವೃಕ್ಷ ದೇವರ ಮರದ ಹತ್ರ ಹೋಗ್ತಾಳೆ. ಅಲ್ಲಿ ತಲುಪ್ತಿದ್ದ ಹಾಗೆ ಜೋರ ಕೂಗೋಕೆ ಅಳೋಕೆ ಶುರು ಮಾಡ್ತಾಳೆ. ವೃಕ್ಷದೇವ, ನೀವು ನನ್ನ ಬಡತನನ ಇಷ್ಟ ಆಡ್ಕೋತೀರಾ ಅಂತ ಯೋಚನೆ ಕೂಡ ಮಾಡಿರ್ಲಿಲ್ಲ ನಾನು. ಮಗು, ನಾನ್ ನಿನಗೆ ಯಾವುದೇ ಮೋಸ ಮಾಡಿಲ್ಲ. ನಾನ್ ನಿನಗೆ ಸಹಾಯ ಮಾಡೋದಕ್ಕೆ ಆ ಜಾದುವಿನ ಬೀಜ ಕೊಟ್ಟಿದ್ದೆ. ಯಾಕಂದ್ರೆ ನೀನು ನಿನ್ನ ಮಗನಿಗೆ ಐಸ್ ಕ್ರೀಮ್ ಕೊಡಕ್ ಬಯಸಿದ್ದೆ. ನೀವ್ ಕೊಟ್ಟಂತ ಬೀಜನ ನೆಟ್ಟು ನಾನು ಎಷ್ಟೆಲ್ಲ ಕನಸನ್ನ ಕಂಡಿದ್ದೆ. ಅದ್ರಲ್ಲಿ ಐಸ್ ಕ್ರೀಮ್ ಗಿಡಗಳು ಬರುತ್ತೆ, ಐಸ್ ಕ್ರೀಮ್ ನ ಮಾರಿ ದುಡ್ಡು ಸಂಪಾದನೆ ಮಾಡಿ ಶ್ರೀಮಂತೆ ಆಗ್ತೀನಿ ಅಂತ. ಮನೆಗಳಿಗೆ ಹೋಗಿ ಕೆಲಸ ಮಾಡೋ ಅಗತ್ಯ ಬೀಳಲ್ಲ ಅನ್ಕೊಂಡಿದ್ದೆ. ಇದೇ ನೀನ್ ಮಾಡಿರುವ ತಪ್ಪು ಪುತ್ರಿ. ನಿಮ್ ಮಾತಿನ ಅರ್ಥ? ಅದರ ಅರ್ಥ ಏನಂದ್ರೆ, ನಾನ್ ನಿನಗೆ ಆ ಬೀಜವನ್ನ ನಿನ್ನ ಮಗನ ಆಸೆಯನ್ನ ಈಡೇರ್ಸಕ್ ಕೊಟ್ಟಿದ್ದೆ. ಆದ್ರೆ ನಿನ್ನ ಮನ್ಸಲ್ಲಿ ಆಸೆ ಹುಡ್ಕೊಂಡಿತ್ತು. ನೀನು ಐಸ್ ಕ್ರೀಮ್ ಅನ್ನ ಮಾರಿ ಹಣ ಗಳಿಸಕ್ ಬಯಸ್ದೆ. ಆ ಜಾದುವಿನ ಬೀಜ ಅದಕ್ಕೆ ಬೆಳಿಲಿಲ್ಲ. ಯಾಕಂದ್ರೆ ನಿನ್ನ ಆಸೆ ಬದಲಾಗಿತ್ತು.
ಒಂದ್ ವೇಳೆ ನೀನು ಅದನ್ನ ನಿನ್ನ ಮಗನ ಆಸೆಗೋಸ್ಕರ ಬೆಳೆಸಿದಿದ್ರೆ ಇವತ್ತು ಅದರಲ್ಲಿ ಐಸ್ ಕ್ರೀಮ್ ಖಂಡಿತ ಇರ್ತಿತ್ತು. ಮಾಯಾಗೆ ತನ್ನ ತಪ್ಪಿನ ಅರಿವಾಯ್ತು. ವೃಕ್ಷದೇವ ಮತ್ತೊಂದು ಸಲ ಅವಳಿಗೆ ಜಾದುವಿನ ಬೀಜ ಕೊಡ್ತಾರೆ. ಈ ಬಾರಿ ಕೇವಲ ನಿನ್ನ ಮಗನ ಆಸೆಯನ್ನ ಈಡೇರಿಸೋದಕ್ ಬಯಸು. ದುರಾಸೆಯಿಂದ ದೂರ ಇರು ಪುತ್ರಿ. ಮಾಯಾ ಆ ಬೀಜನ ತಗೊಂಡು ವಾಪಸ್ ಮನೆಗ್ ಬರ್ತಾಳೆ. ಆ ಬೀಜಗಳನ್ನ ನೆಡ್ತಾಳೆ. ಆದ್ರೆ ಇವತ್ತು ಅವಳ ಮನ್ಸಲ್ಲಿ ಯಾವ್ದೇ ದುರಾಸೆ ಇರೋದಿಲ್ಲ. ಇವತ್ತು ಅವಳು ಕೇವಲ ತನ್ನ ಮಗ ಐಸ್ ಕ್ರೀಮ್ ತಿನ್ನೋದನ್ನ ನೋಡ್ಬೇಕು ಅಂತಿರ್ತಾಳಷ್ಟೇ. ಮಾರನೇ ದಿನ ಬೆಳಿಗ್ಗೆ ರವಿ ಮನೆಯಿಂದ ಹೊರಗೆ ಹೋಗ್ತಾನೆ. ಅವನು ಆ ದೃಶ್ಯನ ನೋಡಿ ಆಶ್ಚರ್ಯ ಪಡ್ತಾನೆ. ಅಮ್ಮ ಅಮ್ಮ, ಐಸ್ ಕ್ರೀಮ್ ಬೆಳ್ಕೊಂಡ್ಬಿಡ್ತು. ಮಾಯಾ ಕೂಡ ಉತ್ಸಾಹದಿಂದ ಮನೆಯಿಂದ ಹೊರಗ್ ಬರ್ತಾಳೆ. ಮತ್ತವಳು ನೋಡ್ತಾಳೆ, ಒಂದು ಗಿಡದಲ್ಲೆಲ್ಲ ಎಷ್ಟೊಂದ್ ಗಿಡಗಳಲ್ಲಿ ಐಸ್ ಕ್ರೀಮ್ ಬಿಟ್ಟಿರತ್ತೆ. ಮತ್ತೆ ಎಷ್ಟೋ ಜನ ಮಕ್ಕಳು ಅದನ್ನ ನೋಡಿ ಬಾಯಿ ನೀರ್ ಸುರಿಸ್ತಾ ಇರ್ತಾರೆ. ಅರೆ ಮಕ್ಳ, ನೀವ್ ಹೋಗಿ ಐಸ್ ಕ್ರೀಮ್ ನ ಕಿತ್ಕೋಬಹುದು. ಬಡ ಮಕ್ಕಳು ಮತ್ತೆ ರವಿ ಹೋಗಿ ಐಸ್ ಕ್ರೀಮ್ ನ ಕಿತ್ಕೊಂಡು ತಿನ್ನೋಕ್ ಶುರು ಮಾಡ್ತಾರೆ. ಎಲ್ರ ಮುಖದಲ್ಲಿ ಆ ತೃಪ್ತಿನ ನೋಡಿ ಮಾಯಾಗೆ ತಪ್ಪಿನ ಅರಿವಾಗತ್ತೆ. ಐಸ್ ಕ್ರೀಮ್ ನ ಮಾರಿದಿದ್ರೆ ಬರೀ ದುಡ್ಡು ಸಿಗ್ತಾ ಇತ್ತು, ಆದ್ರೆ ಈ ತೃಪ್ತಿ ಖಂಡಿತ ಸಿಗ್ತಾ ಇರ್ಲಿಲ್ಲ. ಧನ್ಯವಾದ ವೃಕ್ಷದೇವ, ಈ ಐಸ್ ಕ್ರೀಮ್ ಗಿಡಗಳಿಗೋಸ್ಕರ ಮತ್ತೆ ದುಡ್ಡೇ ಎಲ್ಲ ಅಲ್ಲ ಅನ್ನೋದನ್ನ ನನಗೆ ಅರ್ಥ ಮಾಡಿಸಿದ್ದಕ್ಕೆ. ನನ್ನನ್ನ ದುರಾಸೆ ಪುರ್ಕೆಯಿಂದ ಕಾಪಾಡಿದ್ರಿ. ಮಾಯಾ ಕೂಡ ಒಂದು ಐಸ್ ಕ್ರೀಮ್ ನ ಕೀಳ್ತಾಳೆ. ಮತ್ತೆ ಇಬ್ರು ಅಮ್ಮ ಮಗ ಖುಷಿ ಖುಷಿಯಿಂದ ಐಸ್ ಕ್ರೀಮ್ ತಿಂತಾರೆ. ಮತ್ತೆ ಅವರಿಬ್ರು ಫ್ರೀ ಆಗಿ ಎಲ್ರಿಗೂ ಐಸ್ ಕ್ರೀಮ್ ಅನ್ನ ಕೊಡ್ತಾರೆ. ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಿದ್ರಿಂದ ಎಲ್ರಿಗೂ ಒಂದ್ ರೀತಿ ತೃಪ್ತಿ ಸಿಗ್ತಾ ಇತ್ತು. ಮಾಯಾ ವಾಪಸ್ ತನ್ನ ಕೆಲ್ಸಕ್ ಹೋಗ್ತಾಳೆ. ಬಹುಶಃ ಇವತ್ತು ಅವಳು ಬಡವಳೆ ಆಗಿರ್ಬಹುದು, ಆದ್ರೆ ಮನ್ಸಿಂದ ಅವಳು ದೊಡ್ಡ ಶ್ರೀಮಂತೆ ಆಗಿದ್ಲು. ಖುಷಿ ಹಂಚೋದನ್ನ ಅವಳು ಕಲ್ತ್ಕೊಂಡಿದ್ಲು.